ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವರ್ಷದಲ್ಲಿ ಬೈಬಲ್ ಈ ಒಂದು ಸಂಚಿಕೆಗೆ ನಿಮಗೆ ಸ್ವಾಗತ. My dear sisters and brothers in Christ Jesus, I welcome you all to the episode Bible in a Year. And today we'll be reflecting on the book of Genesis chapters 27-28, book of Job chapters 17-18, and book of Proverbs chapter 3 verses 1-4. ಹೌದು, ಇಂದು ನಾವು ನೋಡೋದಿರುವ ಅಧ್ಯಾಯಗಳು ಆದಿಕಾಂಡ 27-28, ಯೋಬನ ಗ್ರಂಥ 17-18, ಜ್ಞಾನೋಕ್ತಿಗಳು 3 ವಚನಗಳು 1-4. ಹೌದು ಪ್ರಿಯರೇ, ಅಧ್ಯಾಯ 27 ಆದಿಕಾಂಡದಲ್ಲಿ ನೋಡುವಾಗ ವಿಶೇಷವಾಗಿ ಇಲ್ಲಿ ನಾವು ನೋಡುತ್ತೇವೆ ಮಾನವರನ್ನು ಮೋಸಗೊಳಿಸುವ ಜಾಲ ಹೇಗಿದೆ ಎಂಬುದಾಗಿ. ಹೌದು, ಈ ಒಂದು ಜಾಲಕ್ಕೆ ಓರ್ವ ಹೆಂಗಸು ಪ್ರೇರಣೆ ಕೊಡುತ್ತಾಳೆ. ಯಾರದು? ವಿಶೇಷವಾಗಿ ಮಾನವನ ಮೋಸದ ಜಾಲಕ್ಕೆ ಪ್ರೇರಣೆ ಕೊಟ್ಟದ್ದು ರೆಬೇಕಳು, ಇಸಾಕನ ಮಡದಿ ರೆಬೇಕಾ. ಏಕೆಂದರೆ ಇವಳು ತನ್ನ ಕಿರಿಯ ಮಗ ಯಾಕೋಬನನ್ನು ಬಹಳವಾಗಿ ಇಷ್ಟಪಟ್ಟಿದ್ದಳು, ಪ್ರೀತಿಸಿದ್ದಳು. ಅದಕ್ಕೋಸ್ಕರ ನನ್ನ ಪತಿಯ ಆಶೀರ್ವಾದ, ಎಲ್ಲ ರೀತಿಯ ವಾರಸುದಾರತನ ಇವನಿಗೆ ಸಿಗಲೆಂಬುದಾಗಿ ಅವಳು ಇಷ್ಟಪಡುತ್ತಾಳೆ. ಅದರಂತೆ ಮಾಡುತ್ತಾಳೆ ಮತ್ತು ಈ ಯೆಸೋವನ ರೂಪದಲ್ಲಿ ತನ್ನ ಮಗ ಯಾಕೋಬನನ್ನು ಇಸಾಕನಿಂದ ಆಶೀರ್ವಾದ ಪಡೆಯಲು ಕಳಿಸುತ್ತಾಳೆ. ಎಸ್, here when we look into the human history, we see the human deception and also divine sovereignty. Isaac is deceived by Jacob, and it was aided by his own mother Rebekah, and in the form of Esau, Jacob receives blessings and prosperity and prosperous blessing from his father Isaac. And we see the power of blessing, and the power of blessing, once it is done, it cannot be revoked, it cannot be undone. Yes, and we see the family dynamics and the consequences. We see the favoritism of Rebekah towards his younger son Jacob, and because of this Esau goes away from the family. There we see division in the family, and Esau moves away from the family. ಹೌದು, ಇದರಿಂದ ಮನೆಯಲ್ಲಿ ವಿಭಾಗ ಉಂಟಾಗುವುದು ಮಾತ್ರ ಅಲ್ಲದೆ ವಿಭಜನೆ ಉಂಟಾಗಿ ಎಸಾವು ಕುಟುಂಬದಿಂದ ಹೊರ ನಡೆಯುತ್ತಾನೆ. ಈ ಒಂದು ಕೋಪದಿಂದ ನನಗೆ ನನ್ನ ತಂದೆ ಆಶೀರ್ವಾದ ಮಾಡುತ್ತೇನೆ ಎಂದು ಹೇಳಿದರು, ಆದರೆ ನಾನು ಆಶೀರ್ವಾದದಿಂದ ವಂಚಿತನಾದೆ. ನನ್ನ ತಾಯಿ ಇದಕ್ಕೆ ಕಾರಣನಾದರು, ಹಾಗೂ ನನ್ನ ಸೋದರ ಯಾಕೋಬ ಕಾರಣನಾದ. ಹೌದು, ಈ ರೀತಿ ಈ ಅಧ್ಯಾಯದಲ್ಲಿ ಕಂಡರೆ 28ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಇಲ್ಲಿ ಯಾಕೋಬ ಬೆಥೇಲ್ನಿಗೆ ಹೋಗಿ ಅಲ್ಲೇ ಅವನು ವಾಸಿಸುತ್ತಿರುವಾಗ ಅವನಿಗೆ ಒಂದು ದೊಡ್ಡ ಕನಸು ಬೀಳುತ್ತದೆ. ಆ ಕನಸಿನಲ್ಲಿ ದೇವದೂತರು ಇಳಿಯುವುದನ್ನು ಹಾಗೂ ಏರುವುದನ್ನು ನೋಡ್ತೇವೆ. ಅಂದರೆ ಯೇಸು ಸ್ವಾಮಿ ವಿಶೇಷವಾಗಿ ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ದೂತರು ಆಕಾಶದಿಂದ ಇಳಿಯುವುದನ್ನು ಏರುವುದನ್ನು ಕಾಣಬಹುದು. ಹೌದು, ಅಂದರೆ ಅದು ನಮಗೆ ಭೂಮಿ ಮತ್ತು ಆಕಾಶದ ಸ್ವರ್ಗದ ಸಂಕೇತವಾಗಿದೆ. ಹೌದು ಪ್ರಿಯರೇ, ಅದೇ ರೀತಿ when we see in Jacob dreaming at the place called Bethel, he dreams especially the order of angels in descending and ascending form. Yes, and there he builds a altar and he does worship to the heavenly Father. Though despite of flaws, the Lord keeps up his promises to the Isaac family, to Jacob, and the Lord blesses him abundantly despite of his mistakes or flaws. ಅದೇ ರೀತಿ ವಿಶೇಷವಾಗಿ ನಾವು ಯೋಬನ ಗ್ರಂಥ ಅಧ್ಯಾಯ 17ರಲ್ಲಿ ನೋಡುತ್ತೇವೆ. ಇಲ್ಲಿ ಯೋಬನ ಒಂದು ಯಾತನೆಯ ಮುಂದುವರೆದ ಭಾಗ. ಅದರಲ್ಲಿ ವಿಶೇಷವಾಗಿ ತನ್ನ ಎಲ್ಲ ಸ್ನೇಹಿತರನ್ನು ಯೋಬನು ವಿಶೇಷವಾಗಿ ಅವರ ವಿರುದ್ಧ ಕೋಪಗೊಂಡು ಅವರನ್ನು ನಿಂದಿಸಲು ಶುರು ಮಾಡುತ್ತಾನೆ. ಏಕೆಂದರೆ ಇಲ್ಲಿ ಅವನ ಯಾತನೆಯನ್ನು, ಸಂಕಟವನ್ನು ಅರ್ಥೈಸುವ ಓರ್ವ ಒಳ್ಳೆಯ ಸ್ನೇಹ ಜೀವಿ ಇರುವುದಿಲ್ಲ.
ಇದರಿಂದ ಕೋಪಗೊಳ್ಳುತ್ತಾನೆ. ಎಸ್, when we look into the chapter 17 in the book of Job, Job accuses his friends and he scolds them because for the lack of understanding in Job's suffering. ಹೌದು, ಅದೇ ರೀತಿ ವಿಶೇಷವಾಗಿ he was misguided by the counsel of his friends. Then we see hope in the despair. Despite his despair, Job hopes in the Lord for better future, for better counsel from God. ಹೌದು, ಇವೆಲ್ಲವೂ ನಡೆದರೂ, ಎಲ್ಲ ಅಹಿತಕರ ಘಟನೆಗಳೇ ಅಥವಾ ಯಾತನೆ ಇವನ ಪರವಾಗಿ ಇದ್ದರು, ಇವನ ವಿರುದ್ಧವಾಗಿದ್ದರು, ಎಲ್ಲವನ್ನು ಸಹಿಸಿಕೊಂಡು ದೇವರಲ್ಲಿ ಆಶ್ರಯಿಸಿ ನಡೆಯಲು ಪ್ರಯತ್ನಿಸುತ್ತಾನೆ ಯೋಬ. ಅದನ್ನೇ ನಾವು ಯೋಬನ 18ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ವಿಶೇಷವಾಗಿ ಅಲ್ಲಿ ಬಿಲ್ದಾದ್ ಎಂಬ ಸ್ನೇಹಿತ ಇವನನ್ನು ಪುನಃ ಅಲ್ಲಗಳೆಯುತ್ತಾನೆ. ನೀನು ಒಂದು ಯಾವುದು ಗೋಪ್ಯ ಪಾಪವನ್ನು ಮಾಡಿದ ಕಾರಣ ನಿನಗೆ ಈ ಶಿಕ್ಷೆ ಅನುಭವಿಸೆಂಬುದಾಗಿ ಅವನು ಹೀನಾಯವಾಗಿ ಇವನು ನಿಂದಿಸ್ತಾನೆ. ಹೌದು ಪ್ರಿಯರೇ, ನಾವು ಅಷ್ಟೇ ನಮ್ಮ ಸಕಲ ಕೆಲಸಗಳಲ್ಲಿ ನಾವು ಇತರರನ್ನು ನಿಂದಿಸುವುದುಂಟು, ಇದರ ಮೇಲೆ ಕೋಪಗೊಳ್ಳುವುದುಂಟು. Especially when we look into this chapter, his friend Bildad accuses Job because of his claimed secret sin. But in reality, there was no sin at all from Job's side against God. ಆದ್ದರಿಂದ misjudgment, and when we look into the misjudgment of Job's situation, there is a misapplication of friends' theology against Job. Yes, and the suffering continues, but Job does not sin against God. Job remains pure, remains worthy, but suffering goes on. ಇಲ್ಲಿ ಯೋಬನು ಇನ್ನೂ ಸಹ ನಿರ್ಮಲವಾಗಿರುತ್ತಾನೆ, ನಿರ್ದೋಷಿಯಾಗಿರುತ್ತಾನೆ. ಎಂದಿಗೂ ಅವನು ಎಷ್ಟೇ ಯಾತನೆಯಲ್ಲಿದ್ದರೂ ಅವನು ಪಾಪವನ್ನು ಮಾಡುವುದಿಲ್ಲ. ಅದೇ ರೀತಿ ಜ್ಞಾನೋಕ್ತಿಗಳಲ್ಲಿ ಬರೆದ ಪತ್ರ ಅಧ್ಯಾಯ 3 ವಚನ 1-4 ನೋಡುತ್ತೇವೆ. ವಿಶೇಷವಾಗಿ ದೇವರ ಎಲ್ಲ ರೀತಿಯ ನಮಗೆ ಕಲಿಸಿಕೊಟ್ಟಂಥ ಎಲ್ಲ ಪಾಠಗಳು, ಎಲ್ಲ ಶಿಕ್ಷಣವು ನಮ್ಮನ್ನು ಅವರ ಒಂದು ಜ್ಞಾನವನ್ನು ಹುಡುಕಲು ಅಥವಾ ಜ್ಞಾನದಲ್ಲಿ ಬೆಳೆಯಲು ನಮಗೆ ಸಹಾಯ ಮಾಡುತ್ತವೆ, ವಿನಃವಾಗಿ ಅದು ಕೆಟ್ಟ ಮಾರ್ಗಕ್ಕೆ ಅಥವಾ ಇನ್ನೊಂದು ಲೋಕದ ಮಾರ್ಗಕ್ಕೆ ಕೊಂಡೊಯ್ಯುವುದಿಲ್ಲ. ಅದೇ ರೀತಿ ಇಂದು ನಾವು ವಿಶೇಷವಾಗಿ ದೇವರ ಒಂದು ವಿಶ್ವಾಸ ಕರುಣೆಗೆ ಒಳಗಾಗಬೇಕು. ಎಸ್, ದ ವ್ಯಾಲ್ಯೂ ಆಫ್ ಗಾಡ್ಸ್ ಟೀಚಿಂಗ್ ಲೀಡ್ಸ್ ಒನ್ ಟು ಪೀಸ್ಫುಲ್ ಲೈಫ್. Yes, and living kindness and faithfulness, especially, it makes emphasis on steadfast love and loyalty, which reflects God's character and God's benevolence. Yes, and this leads us to walk in wisdom, grow in wisdom. ಆದ್ದರಿಂದ ಇವೆಲ್ಲವೂ ನಮಗೆ ಕೊನೆಗೆ ಜ್ಞಾನವನ್ನು ಅರಸಿ ಬಾಳಲು ಕರೆ ನೀಡುತ್ತವೆ. ಅದರಿಂದ 27-28 ಆದಿಕಾಂಡದಲ್ಲಿ ನೋಡುವಾಗ ದೇವರು ವಿಶೇಷವಾಗಿ ಕರುಣಾಮಯಿ, ವಿಶ್ವಾಸಾರ್ಹರು, ಏಕೆಂದರೆ ಮಾನವ ತಪ್ಪು ಮಾಡಿದರೂ ಅವರನ್ನು ಕ್ಷಮಿಸಿದರು. 17-18ರಲ್ಲಿ ನಾವು ನೋಡುತ್ತೇವೆ. ವಿಶೇಷವಾಗಿ ಇಲ್ಲಿ ಮಾನವನ ಒಂದು ಯೋಚನೆ, ನಡತೆ, ನಡವಳಿಕೆ ಕಷ್ಟದಲ್ಲಿರುವಾಗ ಯಾವ ರೀತಿ ಇರುತ್ತದೆ ಎಂಬುದಾಗಿ ವ್ಯಕ್ತವಾಗಿದೆ. ಅದೇ ರೀತಿ ಜ್ಞಾನೋಕ್ತಿಗಳಲ್ಲಿ ನಾವು ನೋಡುತ್ತೇವೆ ದೇವರ ಕರುಣೆ ಅಪಾರ. ಎಸ್, ಗಾಡ್ಸ್ ಮರ್ಸಿ ಇಸ್ ಗ್ರೇಟರ್ ದನ್ ಎನಿ ಅದರ್ ಮರ್ಸಿ ಆಫ್ ದ ವರ್ಲ್ಡ್. ಎಸ್, ಆ್ಯಂಡ್ ಗಾಡ್ಸ್ ಫೇತ್ಫುಲ್ನೆಸ್ ಈಸ್ ಗ್ರೇಟರ್ than the human flaws. Yes, and as we conclude this episode, I really ask each and every one of us, and one of you or any one of us in the world, to be always faithful to the Lord, to be always merciful to the humans and human suffering, to understand everyone's suffering and walk in the law of the Lord and be obedient to the Lord. And one day the Lord will elevate us to His glory and especially to take part in His glory. ಆದ್ದರಿಂದ ಒಂದಲ್ಲ ಒಂದು ದಿನ ನಮ್ಮ ಯಾತನೆಯಿಂದ, ಕಷ್ಟದಿಂದ, ಸಂಕಟದಿಂದ ದೇವರು ನಮ್ಮನ್ನು ಮೇಲೆತ್ತವರು. ಅದಕ್ಕಾಗಿ ಕಾಯೋಣ, ನಿರೀಕ್ಷಿಸೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.